ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನ ಜಾರಿ ಜನಾಂದೋಲನ ಕಾರ್ಯಕ್ರಮ 2025ರ ಲೋಕಸಭಾ ಚುನಾವಣೆಗೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಭಾರತದ ಹಲವಾರು ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿಯೂ ಸ್ಪರ್ಧಿಸಲಿದೆ. ಅಭ್ಯರ್ಥಿಗಳ ಪಟ್ಟಿಗಳನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಿದೆ. ಚುನಾವಣೆಯ ಪೂರ್ವ ತಯಾರಿಗಾಗಿ 7 ರಾಜ್ಯಗಳಲ್ಲಿ ಪ್ರವಾಸ ಮಾಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 1ನೇ ಹಂತವಾಗಿ ತಾರೀಕು 18/3/2024ರಿಂದ 1/4/2024ರವರೆಗೆ 13 ಜಿಲ್ಲೆಗಳಲ್ಲಿ ಕೈಗೊಂಡಿರುವ ಭೀಮಾ ಜಾಥಾ ತಂಡದ ಪ್ರವಾಸ ಪಟ್ಟಿಯನ್ನ ದಿನಾಂಕ 12/3/2024ರಂದು ಬೆಳಗ್ಗೆ 11:30ಕ್ಕೆ ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಬೆಂಗಳೂರು ಆರ್ಪಿಐ ಸಂವಿಧಾನ ಜಾರಿ ಆಂದೋಲನ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಆರ್ಪಿಐ ಪಕ್ಷದ ಚಿಹ್ನೆ ಪೆನ್ನು ಆಗಿರುತ್ತೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇದೇ ತಿಂಗಳು 18ನೇ ತಾರೀಕಿಂದ ಮುಂದಿನ ತಿಂಗಳು 1ನೇ ತಾರೀಕಿನವರೆಗೆ 13 ಜಿಲ್ಲೆಗಳಲ್ಲಿ 5 ತಂಡಗಳಾಗಿ ಭೀಮಾ ಜಾಥಾ ಪ್ರವಾಸವನ್ನು ಕೈಗೊಂಡಿದೆ. 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೇವೆ ಲೋಕಸಭಾ ಚುನಾವಣೆಗೆ. ಮತ್ತು ದೇಶದಲ್ಲಿ ಈಗಾಗಲೇ 7 ರಾಜ್ಯಗಳಲ್ಲಿ ಪ್ರವಾಸವನ್ನು ಮುಗಿಸಿದ್ದೇವೆ. ದೇಶದ ಬಹುತೇಕ ಕ್ಷೇತ್ರಗಳಲ್ಲಿ ಲೋಕಸಭಾ ಅಭ್ಯರ್ಥಿಗಳನ್ನು ಹಾಕ್ತಾ ಇದ್ದೇವೆ. ಈ ದೇಶದಲ್ಲಿ 7 ದಶಕಗಳ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸು ಬಿಜೆಪಿ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿ ಮಾಡುವಂಥ ಕೆಲಸವನ್ನು ಮಾಡಲಿ. ಅಸ್ಪೃಶ್ಯತೆ, ಅಸಮಾನತೆ, ಅನಕ್ಷರತೆ, ಬಡತನ, ನಿರುದ್ಯೋಗ ಮೊಡಕಟ್ಟಿದೆ. ಆದರೆ ಇದನ್ನು ನಿರ್ಮೂಲನೆ ಮಾಡೋಕ್ಕೆ ಯಶಸ್ವಿಯಾಗದಂತಹ ಪಕ್ಷಗಳು, ಮನುವಾದಿ ಪಕ್ಷಗಳು ತೀವ್ರ ಭ್ರಷ್ಟವಾಗಿದ್ದಾವೆ. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಕೋಮುವಾದ, ಜಾತಿವಾದ, ಈ ಥರದ ಮನಸ್ಥಿತಿಗಳನ್ನು ಇಟ್ಕೊಂಡು ಈ ದೇಶವನ್ನು ಬಡವಾಗಿಸಿದ್ದಾವೆ. ದೇಶದಲ್ಲಿ 188 ಲಕ್ಷ ಕೋಟಿ 2025ಕ್ಕೆ ಸಾಲ ಆಗ್ತಾ ಇದೆ. ರಾಜ್ಯದಲ್ಲಿ 5.56 ಲಕ್ಷ ಕೋಟಿ ಸಾಲ ಇದೆ. ಎಲ್ಲ ರಾಜ್ಯದಲ್ಲೂ ಕೂಡ ಸಾಲ ಇದೆ. ಈ ದೇಶದಲ್ಲಿ ಅರಾಜಕತೆ ಮೊಡಗಟ್ಟಿದೆ. 9 ಕೋಟಿ ಮಕ್ಕಳು ಹಸುವಿನಿಂದ ಬಳಲ್ತಾ ಇದ್ದ ಬೀದಿನಲ್ಲಿ. 12 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿದಿದ್ದೇವೆ. ಮೋದಿಜಿಯವರು 60 ಲಕ್ಷ ಮಕ್ಕಳ SC ST ಮಕ್ಕಳ ಸ್ಕಾಲರ್ಶಿಪ್ ಅನ್ನು ರದ್ದು ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ 2023-24ರಲ್ಲಿ ಪರಿಶಿಷ್ಟ ಜಾತಿಯ ಮಕ್ಕಳು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂಥ ಮಕ್ಕಳು 8,000 ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಹಣವನ್ನು 11,144 ಕೋಟಿ SCP TSP ಹಣವನ್ನು 5 ಗ್ಯಾರಂಟಿಗೆ ಹಣವನ್ನು ಹಾಕಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅಂದ್ರೆ ಪರಿಶಿಷ್ಟ ಜಾತಿಯವರ ಹೆಸರು ಹೇಳೋದು ಮತ್ತೆ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು. ಕಳೆದ 10 ವರ್ಷಗಳಲ್ಲಿ 1 ಲಕ್ಷ ಕೋಟಿ ಪರಿಶಿಷ್ಟ ಜಾತಿ SC ST ಹಣ ದುರುಪಯೋಗ ಆಗಿದೆ. ಅಂದ್ರೆ ಮೇಲ್ಸೇತುವೆಗಳಿಗೆ, ಡ್ಯಾಮ್ಗಳಿಗೆ, ರಸ್ತೆಗಳಿಗೆ ಅವರು ಹಣವನ್ನು ಬಳಸಿದ್ದಾರೆ. ಇದು ಅತ್ಯಂತ ಘನಘೋರ ಅನ್ಯಾಯ. SC ST OBC ಧಾರ್ಮಿಕ ಅಲ್ಪಸಂಖ್ಯಾತರ ಕಲ್ಯಾಣ ಮಾಡೋದಕ್ಕೆ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಯಾವುದೇ ಬದ್ಧತೆ ಪ್ರದರ್ಶನ ಮಾಡಿಲ್ಲ. ಈಗಾಗಲೇ ಲಕ್ಷಾಂತರ ಕೈಗಾರಿಕೆಗಳು ಮುಚ್ಚೋಗಿದ್ದಾವೆ. 4.5 ಕೋಟಿ ಉದ್ಯೋಗಗಳು ಕಡಿತವಾಗಿದೆ. ಮೋದಿಜಿಯವರು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಇದ್ರು, 1 ಉದ್ಯೋಗ ಕೊಡಲಿಲ್ಲ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ 7 ನಿಗಮಗಳಿದ್ದಾವೆ, SC ST ನಿಗಮಗಳು. 1 ಮನೆಯನ್ನು ಕೊಡಲಿಲ್ಲ, 1 ಬೋರನ್ನು ಹಾಕ್ಸ್ಕೊಡ್ಲಿಲ್ಲ, ಭೂ ಒಡೆತನದಲ್ಲಿ 1 2 ಎಕರೆ ಜಮೀನು ಕೊಡಲಿಲ್ಲ, ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಹಣವನ್ನು ಕ್ಷುಲ್ಲಕ ಹಣವನ್ನು, ಸಣ್ಣ ಬಿಡಿಕಾಶನ್ನು 7 ನಿಗಮಗಳಿಗೆ ಕೊಟ್ಟಿದ್ದಾರೆ. ನಿಗಮಗಳು ಹಣ್ಣುಗಳನ್ನು ಹೊಸ್ತಾ ಇಲ್ಲ. ರೈತರು ಸಾಯ್ತಾ ಇದ್ದಾರೆ. ರೈತರು ಹೋರಾಟ ಮಾಡಿ ಡೆಲ್ಲಿನಲ್ಲಿ 600 ಜನ ರೈತರು ಸತ್ತಿದ್ದಾರೆ. 3 ಕಾಯ್ದೆಗಳನ್ನು ಬದಲು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮೊನ್ನೆ ಕೂಡ ಧರಣಿ ಮಾಡಿ ರೈತರು ಕಂಗಾಲಾಗಿದ್ದಾರೆ. ಅನ್ಯಾಯ ಆಗಿದೆ. ಕರೋನಾದಲ್ಲಿ ಸತ್ತಿದ್ದಾರೆ. ಡಿಮಾನಿಟೈಸೇಷನ್ ಮಾಡಿದಾಗ 100 ಜನ ಸತ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್ ಮತ್ತೆ ಚುನಾವಣೆಗೆ ಬರ್ತಾ ಇದೆ. ಆದ್ದರಿಂದ ಜನ ಎಚ್ಚರಾಗಿರ್ಬೇಕು.
ಶ್ವೇತಪತ್ರ ಹೊರಡಿಸಿ ರೈತರಿಗೇನು ಸಹಾಯ ಮಾಡಿದಿರಿ, ಪರಿಶಿಷ್ಟ ಜಾತಿ SC ST ಏನು OBCಗಳಿಗೆ ಸಹಾಯ ಮಾಡಿದಿರಿ, ಶ್ವೇತಪತ್ರ ಹೊರಡಿಸಿ ಚುನಾವಣೆ ಬನ್ನಿ. ಆದ್ದರಿಂದ RPB ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅವರ ಸಮಕಾಲೀನ ಸಂವಿಧಾನ ಕರ್ತೃ ತತ್ವ ಸಿದ್ಧಾಂತದಡಿಯಲ್ಲಿ ನಾವು ಸಂವಿಧಾನ ಜಾರಿ, ದೇಶದ ಸಂರಕ್ಷಣೆ, ಜನರ ರಕ್ಷಣೆಗೋಸ್ಕರ ಈ ಪಕ್ಷ ನಮ್ಮ ನಡೆಗೆ ಪಾರ್ಲಿಮೆಂಟ್ ಕಡೆಗೆ ಅಂತೇಳಿ ಈ ಚುನಾವಣೆಯ ಕ್ರಾಂತಿಕಾರಕ ಬದಲಾವಣೆಯೊಂದಿಗೆ ಚುನಾವಣೆಗೆ ಹೋಗ್ತಾ ಇದ್ದೇವೆ. ನಾವು ಈ ಕಾರಣದಲ್ಲಿ ಹಣಾಹಣಿಯಾಗುತ್ತೇವೆ. ಇದು ನಮ್ಮದು ರಾಜಕೀಯ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.